ಅಂದರೆ ನಾವು ಶೃಂಗೇರಿ ಘಟನೆಯನ್ನು ನೋಡಿದ್ದೇವೆ, ಬೆಂಗಳೂರಿನ ಘಟನೆಯನ್ನು ನೋಡಿದ್ದೇವೆ. ಅಂಥ ಘಟನೆ ನಡೆದ ಎಷ್ಟು ದಿನಗಳ ನಂತರ ನಾವು ಮಾತಾಡಬೇಕಿತ್ತ ಅಂತ ವಿಷಯ ಬರಬಹುದು. ಅಲ್ಲ, ನಾವು ಆ ಘಟನೆಯನ್ನು ಇಲ್ಲಿ ತಂದು ಚರ್ಚೆ ಮಾಡಿ ಮತ್ತೆ ಅದನ್ನು ಸಮಾಜಕ್ಕೆ ಉದ್ರಿಕ್ತರನ್ನಾಗಿ ಮಾಡುವ ನಮ್ಮ ಉದ್ದೇಶ ಅಲ್ಲ. ಅಂಥ ಘಟನೆಗಳು ಮತ್ತೆ ಇಲ್ಲಿ ಬರಬಾರ್ದು ಸಮಾಜದಲ್ಲಿ ಅನ್ನುವ ಒಂದು ಸದುದ್ದೇಶದಿಂದ ಇದು ಚರ್ಚೆ ಮಾಡ್ತಾ ಇದ್ದೆ. ಶೃಂಗೇರಿಯ ಪ್ರತಿಕ್ರಿಯೆ ಬಹಳ ಚೆನ್ನಾಗಿ, ಬಹಳ ಪ್ರಬುದ್ಧತೆ ಇತ್ತು. ಹೌದಾ? ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ತೆಗೆದ್ರೆ ಶೃಂಗೇರಿ ಮತ್ತು ಶೃಂಗೇರಿಯ ಪವಿತ್ರ ಕ್ಷೇತ್ರಕ್ಕೆ ಮುಸಲ್ಮಾನರ ಕೊಡುಗೆ ಇದೆ. ಆ ಜೀವರಾಜ್ ಅವರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಸನ್ಮಾನ್ಯ ಜೀವರಾಜ್ ಅವರೇ, ನೀವು ಹೇಳ್ತೀರಿ 150 ಜನ ಮಾತ್ರ ಇಲ್ಲಿ ಮುಸಲ್ಮಾನರಿದ್ದಾರೆ, ಅವರನ್ನು ನಾಯಿ ಬೆಳೆಸಿ ಹೊಡೆದಂಗೆ ಹೊಡಿಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ನಿಜವಾಗ್ಲೂ ಮನುಷ್ಯರಾಗಿದ್ದರೆ ಯದಾ ಯದಾ ಧರ್ಮಸ್ಯ ಜ್ಞಾವಿರ್ಭವತಿ ಭಾರತ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಕರ್ಮಣ್ಯವಾದಿಕರಸ್ತೆ ಮಾ ಫಲೇಶು ಕದಾಚನ ಅನ್ನುವ ಹಾಗೆ ನಿಮಗೆ ಅದರ ಅರ್ಥ ಏನಾದರೂ ಗೊತ್ತಿದೆಯೇ? 1784ರಲ್ಲಿ ಛತ್ರಪತಿ ಶಿವಾಜಿಯ ಅಣ್ಣನ ಮಗ ಪರಶುರಾಮ ಭಾವೆ ಅನ್ನವರು ಈ ಶೃಂಗೇರಿಯ ಮಠ ಕೊಳ್ಳೆ ಹೊಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಶ್ರೀಮಠದ ಸಿಬ್ಬಂದಿಯ ಬ್ರಾಹ್ಮಣರು ಪುರೋಹಿತ ಶಾಹಿಗಳು ಏನು ಹೇಳ್ತಾರೆ ಅಂದರೆ, ನಮ್ಮ ಮಠನ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ, ನಮ್ಮನ್ನು ಬಚಾವು ಮಾಡೋರು ಯಾರೂ ಇಲ್ವೇ ಅಂತೇಳಿ ಆವತ್ತು ಅವರು ಟಿಪ್ಪು ಸುಲ್ತಾನ್ ಅವರಿಗೆ ಕೇಳಿದಾಗ ಶರವೇಗದಲ್ಲಿ ಅವರು ಶ್ರೀರಂಗಪಟ್ಟಣದಿಂದ ಶೃಂಗೇರಿಗೆ ಆಗಮಿಸಿ ಶೃಂಗೇರಿಯ ಮಠವನ್ನು ಉಳಿಸುವುದಕ್ಕೆ 18 ಆನೆಗಳ ಮೇಲೆ ಅಂಬಾರಿಯ ಮೂಲಕ ವಜ್ರ ವೈಡೂರ್ಯಾದಿಗಳನ್ನು ಕೊಟ್ಟು ಕಳಿಸಿರ್ತಕ್ಕಂಥದ್ದು ಇತಿಹಾಸ ಇದೆ. ಮುಸಲ್ಮಾನರು ಶೃಂಗೇರಿಯ ಶ್ರೀಮಠ ಮತ್ತು ಶೃಂಗೇರಿಯಲ್ಲಿರ್ತಕ್ಕಂಥದ್ದಾಗಲಿ ಅಥವಾ ಕರ್ನಾಟಕ ರಾಜ್ಯದ ಬೇಕಾರಾಗಲಿ ಹಿಂದೂ ಧರ್ಮದ ಸ್ಥಾಪನೆಗೆ ಅವರ ಜೀವ ಕೂಡ ಪ್ರಾಣ ಕೂಡ ಕೊಟ್ಟಿದ್ದಾರೆ. ಈ ಶಂಕರಾಚಾರ್ಯರ ಒಂದು ಪ್ರತಿಮೆ ಮೇಲೆ ಯಾವ ಮುಸಲ್ಮಾನರು ಕೂಡ ಮುಸ್ಲಿಂ ಧರ್ಮದ ಬಾವುಟವನ್ನು ಹಾಕುವಷ್ಟು ಕೀಳ್ಮಟ್ಟಕ್ಕೆ ಶೃಂಗೇರಿ ತಾಲೂಕಲ್ಲಿ ಯಾವ ಮುಸಲ್ಮಾನರು ಕೂಡ ಇಲ್ಲ. ಶೃಂಗೇರಿಯ ಮಹಾಜನತೆಗೆ, ಶೃಂಗೇರಿಯ ಹಿಂದೂ ಬಾಂಧವರ ಜೊತೆಗೆ, ಶೃಂಗೇರಿಯ ಮಠದ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ಪ್ರತೀಕವಾಗಿ ಇವತ್ತು ಯಾರು ಮಾಡಿದ್ದಾನೆ ಅವನೇ ಒಬ್ಬ ಹಿಂದೂ ಸಂಘಟನೆಯನ್ನು ಸಿಕ್ಕಾಕೊಂಡಿದ್ದಾನೆ. ಅವನು ಕೂಡ ಬಜರಂಗ ದಳದವನೇ, ಅವನು ಕೂಡ ಶ್ರೀರಾಮ ಸೇನೆಯವನೇ. ಯಾಕೆ ಹಾಗೆ ಆಗಬೇಕು? ಒಂದು ಸಂಘಟನೆಯನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು? ಯಾರು ತಪ್ಪು ಮಾಡಿದಾರೋ ಅವರನ್ನು ಬಂಧಿಸಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ ಅಂತ ಒಂದು ಇನ್ಸಿಡೆಂಟ್ ನಡೆದಿದೆ. ಇಲ್ಲಿ ಸಮಾಜಕ್ಕೆ ನಮ್ಮ ಅನ್ಯಾಯ ಆಗಿದೆ, ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಅನ್ಯಾಯದ ಹೊಣೆಗಾರರು ಯಾರು ಅವರನ್ನ ಇದು ಮಾಡಿ ರಾಜಕೀಯ ಪಕ್ಷದ ಜೀವರಾಜರು ನೇರವಾಗಿ ಹೇಳಿದ್ರು. ಹಾಗೆ ಹೇಳಬೇಕಿತ್ತ? ಅದರಿಂದ ಆಗುವ ಲಾಭ ಯಾರಿಗೆ? ಏನು ಸಮಾಜದಲ್ಲಿ ಉದ್ರಿಕ್ತ ಸ್ಥಿತಿ ಉಂಟಾಗುತ್ತೆ, ಗಲಭೆ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಯಾವುದೇ ಕ್ರಿಮಿನಲ್ ಇರಲಿ, ಇದನ್ನ ಯಾಕೆ ಬೇರೆ ಥರ ತಗೊಂತೀರಿ? ಅವನ್ನ ಕ್ರಿಮಿನಲ್ ಅಂತ ತಗೊಳ್ರಿ, ಅವನು SDPI ದೇಶದ್ರೋಹಿ ಅಂತ ತಗೊಳ್ಳಿ. ಅದನ್ನು ಬಿಟ್ಟು ನೀವು ಅವ್ರಿಗೆ ನಾಜೂಕ್ ಮಾಡಿದ್ರೆ ಹೆಂಗ್ರಿ ಆಗ್ತದೆ? ಇದು ಶೃಂಗೇರಿಯಲ್ಲಿ ಒಂದು 5-6 ಜನ ಕಿಡಿಗೇಡಿಗಳಿದ್ದಾರೆ. ನೀವು ಕ್ಲಿಯರ್ ಮಾಡದೇ ಇದ್ರೆ ಇದನ್ನ ಸುಮ್ಮನೆ ಈ ಶೋ ಆಫಿಗೆ ಕರ್ಕೊಂಬರೋದು, ಸ್ಟೇಷನಲ್ಲಿ ಕೂರಿಸೋದು, ರಾಜಾತಿಥ್ಯ ಕೊಟ್ಟು ಕರ್ಕೊಂಡು ಹೋಗೋದು ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ಬಹಳಷ್ಟು ಹಿಂದೆ ಹೋಗಿದ್ದೇವೆ. ಅದು ಕೋವಿಡ್ ಕಾರಣದಿಂದ ಇರಬಹುದು ಅಥವಾ ಬೇರೆ ಬೇರೆ ಕಾರಣದಿಂದ ಆರ್ಥಿಕವಾಗಿ ಬಹಳ ಜರ್ಜರಿತರಾಗಿದ್ದೇವೆ. ಬಂಡವಾಳಶಾಹಿಗಳು ಜರ್ಜರಿತರಾಗಿದ್ದಾರೆ. ಜನಸಾಮಾನ್ಯರಂತೂ ಬದುಕುವುದು ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಇಂಥ ಇನ್ಸಿಡೆಂಟ್ಗಳನ್ನ ಮತ್ತೆ ಮತ್ತೆ ಕೂಡ ಯಾರು ಉದ್ದೇಶಪೂರ್ವಕವಾಗಿ ಮಾಡಿದ್ದರೂ ಕೂಡ ಅದನ್ನ ಆ ವ್ಯಕ್ತಿಗೆ ಸೀಮಿತಗೊಳಿಸಿ ಅವನಿಗೆ ಶಿಕ್ಷೆಯಾಗುವ ಹಾಗೆ ಮಾಡಿದರೆ ಮತ್ತೊಬ್ಬರು ಅಂತಹ ವಿಷಯದಲ್ಲಿ ಬರುವುದಿಲ್ಲ. ಬರದೇ ಇರುವಾಗ ಎಲ್ಲರೂ ಯಾರಿಗೆ ಅನ್ಯಾಯ ಆಗಿದೆ ಅವರು ಮತ್ತು ಅವರಿಗೆ ಇತರ ಸಮಾಜದವರು ಕೂಡ ಬೆಂಬಲವಾಗಿ ನಿಲ್ಬೇಕು. SDPI ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಅವ್ರು ಹೇಳಿದ್ರು ಯುವಕರು ಹಾಗೆ ಮಾಡಬಾರ್ದು, ಆವೇಶದಲ್ಲಿ ಧುಮುಕಬಾರದು. ಬಹಳ ಸ್ಪಷ್ಟವಾಗಿ ಒಳ್ಳೆಯ ಸಂದೇಶ ಹೇಳಿ. ಸಂದೇಶವನ್ನು ಕೇಳ್ಕೊಂಡು ಬರೋಣ. ಅವರ ಪ್ರತಿಯೊಂದು ಷಡ್ಯಂತ್ರಗಳು, ಹುನ್ನಾರಗಳು ಮತ್ತು ಅವರ ಪ್ರತಿಯೊಂದು ಆಕ್ರಮಣಗಳ ವಿರುದ್ಧ ನಾವು ಎಲ್ಲಾ ರೀತಿಯ ಸರ್ವ ರೀತಿಯ ಹೋರಾಟ, ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ, ಅದೇ ರೀತಿ ಪ್ರಜಾಸತ್ತಾತ್ಮಕವಾದ ಆಂದೋಲನ ಪ್ರತಿಭಟನೆಗಳ ಮೂಲಕ ಬಹಿರಂಗವಾಗಿ ಹೋರಾಟ ಮಾಡುವುದರಿಂದಾಗಿ ನಮ್ಮನ್ನು ಮಟ್ಟ ಹಾಕುವ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಘಟನೆಗಳಿಗೆ ನಮ್ಮನ್ನು ಎಳೆತರ್ತಾರೆ ಅವರು. ನಾವು ನಮ್ಮ ಸಂವಿಧಾನಾತ್ಮಕವಾಗಿ ಪ್ರಜಾ ಹೋರಾಟ ಮಾಡುವ ಎಲ್ಲ ವಿಷಯಗಳನ್ನು ಹೇಳಿಕೊಟ್ಟು ನಾವು ಯಾವುದೇ ಒಂದು ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಕೆಲಸ ಮಾಡಬಾರದು ಅಂತ ಹೇಳುವಂತವರು. ಬೇರೆ ಸಂಘಟನೆಗಳಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ. ಯಾಕೆಂದ್ರೆ ನಾವು ಯಾವುದೇ ಒಂದು ಸರ್ಕಾರದ ಜನ ವಿರೋಧಿ, ಮುಸ್ಲಿಂ ವಿರೋಧಿ ಅಥವಾ ದಲಿತ ವಿರೋಧಿ, ನಾವು ಪ್ರತಿ ಕ್ಷಣದಲ್ಲೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಅಥವಾ ಹೋರಾಟ ಅಥವಾ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡೋದು ಎಲ್ಲವನ್ನು ಮಾಡ್ತಾ ಇದೀವಿ. ಹಾಗಾಗಿ ಹೆಚ್ಚು ಟಾರ್ಗೆಟ್ ನಾವೇ ಆಗ್ತಾ ಇರೋದು. ತುಂಬಾ ಕಡಿಮೆ ಸಂಖ್ಯೆಯ ಬೆಲೆ ಎಣಿಕೆ ಜನ ಏನ್ ಮಾಡ್ತಾರೆ, ಕಲ್ಲು ತೂರಾಟ ಮಾಡುವಂತದನ್ನೇ ಹೋರಾಟ ಅಂತ ಭಾವಿಸಿರ್ತಾರೆ. ನಾವು ಅವೇರ್ನೆಸ್ ಮಾಡಿಕೊಂಡು ಹೋರಾಟ ಅಂದ್ರೆ ಹೀಗೆ, ಪ್ರತಿಭಟನೆ ಅಂದ್ರೆ ಹೀಗೆ, ನಮ್ಮ ಸಮಸ್ಯೆಗಳನ್ನು ಈ ರೀತಿ ಪ್ರಶ್ನಿಸಬಹುದು ಎಂಬ ವಿಚಾರವನ್ನು ಅವರಿಗೆ ಸರಿಯಾಗಿ ತಿಳುವಳಿಕೆ ಮಾಡಿಕೊಟ್ರೆ ಈ ಬೆಂಗಳೂರಿನಂತ ಇನ್ಸಿಡೆಂಟ್ ಅನ್ನು ನಾವು ನಿಜವಾಗಿ ತಪ್ಪಿಸಬಹುದು. ಸಮಾಜಕ್ಕೊಂದು ಗುರಿ ಕೊಡಬೇಕು ಅಂತ ಮೊಹಮ್ಮದ್ ಕುನ್ನಿ ಅವರು ಮಾತಾಡಿದ್ರು. ಬೆಂಗಳೂರು ಘಟನೆ ಏನು ನಡೆದಿದೆ, ಪ್ರವಾದಿಯವರ ಬಗ್ಗೆ
ಅವಮಾನ ಮುಸ್ಲಿಂ ಸಮುದಾಯ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಹೆಸರಲ್ಲಿ ನಡೆದಂತಹ ಪ್ರತಿಭಟನೆ ಯಾವುದಿದೆ ಅದು ಪ್ರವಾದಿಯವರನ್ನು ಮತ್ತಷ್ಟು ನಿಂದಿಸುವ ಕೆಲಸ ಆಯಿತು. ಮುಸ್ಲಿಂ ಸಮುದಾಯ ಬಹಳ ಹೊಣೆಗಾರಿಕೆಯಿಂದ ವರ್ತಿಸುತ್ತಿತ್ತು. ಆ ಘಟನೆಯ ನಂತರ ನೋಡಿ, ಅಲ್ಲಿ ಒಂದು ವಿದ್ವಾಂಸರ ಗ್ರೂಪ್ ಹೋಗ್ತದೆ ಶಾಸಕರ ಬಳಿ, ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬಳಿ. ಒಂದು ಆ ಕೆಲಸ, ಆ ಪೋಸ್ಟ್ ಬಂದಾಗ ನವೀನ ಮನೆಗೆ ಈ ವಿದ್ವಾಂಸರು ಹೋಗಿದ್ರೆ ಖಂಡಿತ ಇದರ ಇಡೀ ಚಿತ್ರಣ ಬೇರೆ ಇರ್ತಿತ್ತು. ಅವರಿಗೆ ಕನ್ವಿನ್ಸ್ ಮಾಡುವ ಕೆಲಸ ಮಾಡಬೇಕು. ಒಳ್ಳೆಯ ಉಪದೇಶ ಮಾಡುವ ಕೆಲಸದಲ್ಲಿ ಧಾರ್ಮಿಕ ವಿದ್ವಾಂಸರ ಬಹಳ ದೊಡ್ಡ ಪಾತ್ರ ಇದೆ. ಮುಸ್ಲಿಂ ಸಮುದಾಯ ಯಾವ ರೀತಿ ಅವಿವೇಕದಿಂದ ವರ್ತಿಸಿದ್ದಾರೆ ಬೆಂಗಳೂರಲ್ಲಿ, ಅದಕ್ಕಿಂತ ಅಸಹ್ಯವಾಗಿ ಕ್ರೂರವಾಗಿ ಸಂಘ ಪರಿವಾರ ಅಲ್ಲಿ ವರ್ತಿಸಿದೆ. ಆಧಾರ ಇಲ್ಲದೆ ಒಂದು ಸಮುದಾಯವನ್ನು ಅಪರಾಧಿಗಳನ್ನಾಗಿ ಮಾಡುವ ಕೆಲಸ ಒಬ್ಬ MLA ಮಾಡುವುದು, ಸಮಾಜದಲ್ಲಿ ಹೊಣೆಗಾರಿಕೆ ಇರುವಂತಹ ಜನರು ಅಂತ ಗುರುತಿಸಲ್ಪಡುವುದು ಮಾಡುವುದು, ಮತ್ತು ಮುಸ್ಲಿಂ ಸಮುದಾಯ ಬಹಳ ಹೊಣೆಗಾರಿಕೆಯಿಂದ ವರ್ತಿಸಿದೆ ಶೃಂಗೇರಿಯಲ್ಲಿ. ಸಮುದಾಯಕ್ಕೆ ನಾವು ವಿವೇಕವನ್ನು ಕಲಿಸಿಕೊಡ್ಬೇಕು, ದೂರದೃಷ್ಟಿಯನ್ನು ಕಲಿಸಿಕೊಡ್ಬೇಕು. ಏನು ಫಲಿತಾಂಶ ಏನಾಗ್ತದೆ ನೋಡಿ, ನಮ್ಮ ಸಮುದಾಯ ಭಾವನಾತ್ಮಕವಾಗಿ ಬಹಳ ಸ್ಪಂದಿಸ್ತದೆ, ಮತ್ತು ಈ ಭಾವನಾತ್ಮಕವಾಗಿ ಸ್ಪಂದಿಸುವುದರಿಂದ ಹಲವು ರೀತಿಯ ಅನಾಹುತಗಳಾಗ್ತಾ ಇದೆ ಸಮುದಾಯಕ್ಕೆ. ವಿದ್ವಾಂಸರಿಗೆ ಅವರದೇ ಆದ ರೋಲ್ ಇದೆ, ರಾಜಕಾರಣಿಗಳಿಗೆ ಇದೆ, ಮಸೀದಿಯ ಹೊಣೆಗಾರರಿಗೆ ಇದೆ, ಸಂಘ ಸಂಸ್ಥೆಗಳಿಗೆ ಇದೆ. ಮುಸ್ಲಿಂ ಯುವಕರನ್ನು ಕುರ್ಆನ್ ಮತ್ತು ಪ್ರವಾದಿ ವಚನಗಳ ತರಬೇತಿಯಲ್ಲಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ತರಬೇತುಗೊಳಿಸಬೇಕು ಅವರಿಗೆ. ಮತ್ತು ಈ ದೇಶದಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗುತ್ತಾ ಇದೆ, ಯಾವುದೇ ವಿಷಯಗಳು ಬಂದ್ರೆ ಇಲ್ಲಿನ ಕಾನೂನಿಗೆ ಬೆಲೆ ಕೊಟ್ಟು ಶಾಂತಿಯುತವಾಗಿ ಹೇಗೆ ಪರಿಹರಿಸಿಕೊಳ್ಬೇಕು ಎಂಬುದರ ಬಗ್ಗೆ ಬಹಳ ಒಳ್ಳೆಯ ತರಬೇತಿ ಕೊಡಬೇಕು ನಮ್ಮ ಯುವಕರಿಗೆ. ಈಗ ಜಮಾತೆ ಇಸ್ಲಾಮಿ ಬಹಳ ಒಳ್ಳೆಯ ರೀತಿಯಲ್ಲಿ ಮುಸ್ಲಿಂ ಯುವಕರನ್ನು ತರಬೇತಿಗೊಳಿಸುವ ಕೆಲಸ ಮಾಡ್ತಾ ಇದೆ. ಎಲ್ಲ ಸಂಘಟನೆಗಳ ನಾಯಕರಿಗೂ ಕೂಡ ಒಂದೇ ಗುರಿ ಇದೆ, ಒಂದೇ ಉದ್ದೇಶ ಇದೆ, ಒಂದೇ ಸದುದ್ದೇಶ ಇದೆ, ಆದರೆ ಅವು ಒಟ್ಟಾಗಿ ಬರ್ತಾ ಇಲ್ಲ. ಓಕೆ, ನಾವು ಶಫಿ ಸೌದಿ ಅವ್ರ ಮಾತನ್ನು ಕೇಳ್ಕೊಂಡು ಒಂದು ಮುಸಲ್ಮಾನರನ್ನು ಯಾವ ರೀತಿಯಲ್ಲಿ ಬೇಟೆಯಾಡ್ತಾ ಇದ್ದಾರೆ ಅಂತ ಎಂಬುದಕ್ಕೆ ಒಂದು ಈ ಎರಡು ಉದಾಹರಣೆಗಳು ದೊಡ್ಡದಾದಂತ ಒಂದು ಪಾಠ. ಅದರೊಟ್ಟಿಗೆ ಮುಸಲ್ಮಾನರು ಹೇಗಿರ್ಬೇಕು ಎಂಬುದಕ್ಕೂ ಒಂದು ದೊಡ್ಡ ಪಾಠ. ಇದರಲ್ಲಿ ಎರಡು ಪಾಠಗಳಿವೆ. ಒಂದನೇದೀಗ KGಯಲ್ಲಿ ಮತ್ತು DGಯಲ್ಲಿ ನಡೆದಂತಹ ಘಟನೆ, ದುರ್ಘಟನೆ. ಅದು ಏನೊಂದು ಸಾಮರಸ್ಯವಿತ್ತು ಮುಸ್ಲಿಂ ಹಿಂದೂಗಳೆಡೆಯಲ್ಲಿ, ಆ ಒಂದು ಸಾಮರಸ್ಯಕ್ಕೆ ಆ ಏರಿಯಾದಲ್ಲಿ ದೊಡ್ಡದಾದಂತಹ ಒಂದು ಹಿನ್ನಡೆ ಆಗಿದೆ. ಅಲ್ಲಿರುವಂತಹ ಹಿಂದೂ ಮುಸಲ್ಮಾನರು ಜಾಸ್ತಿಯಾಗಿ ನಮ್ಮ ದಲಿತರು ಅಂದ್ರೆ SC STಗಳು ಮತ್ತು ಮುಸಲ್ಮಾನರು ತುಂಬಾ ಅನ್ಯೋನ್ಯತೆಯಿಂದ ಇದ್ದರು. ಆದ್ರೂ ನಮ್ಮ ಸಮುದಾಯಕ್ಕೆ ರಾಜಕೀಯ ತಿಳುವಳಿಕೆಯ ಕೊರತೆ ಜಾಸ್ತಿ ಇದೆ. ನಾವು ಆಲೋಚನೆ ಮಾಡಬೇಕಿತ್ತು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಅದು ಇಡೀ ಮುಸಲ್ಮಾನರ, ಜಗತ್ತಿನ ಮುಸಲ್ಮಾನರ ಒಂದು ಹೃದಯದಲ್ಲಿ ನಾವು ನಮ್ಮ ಜೀವಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವಂತಹ ಓರ್ವ ನಾಯಕ. ಆ ನಾಯಕರ ವಿರುದ್ಧ ಫೇಸ್ಬುಕ್ ಇದು ಬಂದಾಗ ನಾವು ಆ ನಾಯಕರ ಸಂದೇಶವನ್ನು ಪಾಲಿಸುವವರಾಗಬೇಕಾಗಿತ್ತು. ನಾನು ಹೇಳ್ತಾ ಇರೋದು, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಬೇಕಾದ ಒಂದು ನಾಯಕತ್ವ ಕೊಡಲು ನಮ್ಮಲ್ಲಿ ನಾಯಕತ್ವ ಇಲ್ಲ ಎಂಬುದು ದೊಡ್ಡ ದುರದೃಷ್ಟ, ಒಂದು ದುರಂತ ನಮ್ಮಲ್ಲಿದೆ. ಗಾಂಜಾ ವ್ಯಸನಿಗಳನ್ನು ರಾಜಕಾರಣಿಗಳು ಅವರಿಗೆ ಬೇಕಂತೆ ಕುಣಿದಾಡುವಂತಹ ಒಂದು ಟೀಮ್ ಅನ್ನಾಗಿ ಮಾರ್ಪಡಿಸಿದ್ದಾರೆ. ಇದರಿಂದ ನಾವು ಎಷ್ಟೇ ಜಾಗೃತಿಗೊಳಿಸಿದರೂ ಇದರಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ. ಮೊಹಲ್ಲಾದಲ್ಲಿ ಗಾಂಜಾ ವಿರುದ್ಧ ಜಾಗೃತಿ ನಡೆಯಬೇಕು. ರಾಜಕಾರಣಿಗಳನ್ನು ದೂರವಿಟ್ಟು ಧಾರ್ಮಿಕ ನಾಯಕರು ಸೇರಿ ಇದಕ್ಕೆ ಇವರನ್ನು ಜಾಗೃತಿ ಮೂಡಿಸುವಂತಹ ಒಂದು ಕೆಲಸ ನಡೀತಾ ಇದೆ. ಆದ್ರೂ ಅದು ಸಂಘಟನಾತ್ಮಕವಾಗಿ ನಡೀತಾ ಇರೋದು. ಎಲ್ಲರೂ ಒಟ್ಟು ಸೇರಿ ಮೊಹಲ್ಲಾವನ್ನು ಹೇಗೆ ಪರಿವರ್ತನೆ ಮಾಡಬಹುದು ಎಂಬ ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟರೆ ಭಾರತದ ಒಂದು ಸೌಂದರ್ಯನೇ ಜಾತ್ಯತೀತ, ಅದೇ ರೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವ. ಇತ್ತೀಚಿನ ಬೆಳವಣಿಗೆಗಳು ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆಗೆ ದೊಡ್ಡ ಒಂದು ಕೊಡಲಿಯೇಟು ನೀಡಿದ್ದು ನಿಮಗೆಲ್ಲ ಗೊತ್ತಿದೆ. ಇದು ದೇಶದಾದ್ಯಂತ ನಡೆಯುತ್ತಿರುವಂತಹ ಬೆಳವಣಿಗೆಯ ಮುಂದುವರಿದ ಭಾಗ. ಅಂದರೆ ಕೆಲವು ರಾಜಕಾರಣಿಗಳು, ಅಂದರೆ ಇಲ್ಲಿ ಹಿಂದೂ ಮುಸಲ್ಮಾನರೆಡೆಯಲ್ಲಿ ಕೋಮುವಾದದ ವಿಷಬೀಜ ಬಿತ್ತಿ ಇಲ್ಲಿ ನಮ್ಮಲ್ಲಿದ್ದಂತಹ ಐಕ್ಯತೆಯನ್ನು ಅದನ್ನು ಬಿಗಡಾಯಿಸುವಂತಹ ಪ್ರಯತ್ನ ತುಂಬಾ ವರ್ಷಗಳಾಯಿತು. ಅದರ ಮುಂದುವರಿದ ಭಾಗ ಮಾತ್ರವಾಗಿತ್ತು ಶೃಂಗೇರಿಯಲ್ಲಿ ನಡೆದಿದೆ. ಇಲ್ಲಿಂದ 7 ವರ್ಷಗಳ ಹಿಂದೆ ಒಂದು ಲೋಕಸಭೆ ಚುನಾವಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೆಲವು ಇನ್ಸಿಡೆಂಟ್ಗಳು ನಡೆದವು. ಅಂದರೆ ಹಿಂದೂ ದೇವಸ್ಥಾನಗಳು ಪ್ರಾರ್ಥನಾಲಯಗಳ ಎದುರುಗಡೆ ದನದ ಮಾಂಸವನ್ನು ಇಡೋದು ಅಥವಾ ದನದ ತಲೆಯನ್ನು ಇಡೋದು, ಮುಸ್ಲಿಂ ಸಮುದಾಯದ ಪ್ರಾರ್ಥನಾಲಯಗಳ ಎದುರು ಹಂದಿಯ ತಲೆಯನ್ನು ಪದೇ ಪದೇ ಮರುಕಳಿಸ್ತಾ ಇತ್ತು. ಬಟ್ ಆ ಸಂದರ್ಭದಲ್ಲಿ ಎರಡೂ ಸಮುದಾಯದವರು ಪ್ರತಿಕ್ರಿಯೆ ಅಥವಾ ವಹಿಸಿಕೊಂಡ ತಾಳ್ಮೆ ಇದೆಯಲ್ಲ, ಅದು
ಎಲ್ಲ ಕಡೆಯಲ್ಲಿ ಯಾಕೆ ಸಾಗೋದಿಲ್ಲ, ಎಲ್ಲ ಸಮಯದಲ್ಲೂ ಯಾಕೆ ಸಾಧ್ಯ ಆಗುವುದಿಲ್ಲ ಅಂತ. ಹಿಂದೂ ಸಮುದಾಯ ಮುಸ್ಲಿಂ ಸಮುದಾಯದ ಬಗ್ಗೆ ಇವರು ಅಪಾಯಕಾರಿಗಳು, ಇವರನ್ನು ಅನುಮಾನಿಸಿ ನೋಡಬೇಕು, ಇವರಲ್ಲಿ ಷಡ್ಯಂತ್ರ ಇದೆ, ಹೀಗೆ ನೋಡಬೇಕಾದ ಅಗತ್ಯಲ್ಲಿ ನೀವು ಓರ್ವ ಹಿಂದೂ ಸಹೋದರ ಯಾರು ಹಾಗೆ ಗ್ರಹಿಸ್ತಾರೋ ಅವರ ಪಕ್ಕದ ಮನೆಯ ಮುಸ್ಲಿಮರ ಬಗ್ಗೆ ಕೇಳಲಿ, ಅವ್ರು ಹೇಳ್ತಾರೆ ಅವ್ರು ಒಳ್ಳೆಯವರಪ್ಪ, ಅವರಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ಎಲ್ಲಿ ಯಾರು ತೊಂದರೆ ಅಂತ ಕೇಳಿದರೆ ಹೊರಗಿನವರನ್ನು ತೋರಿಸ್ತಾರೆ, ಅವರನ್ನು ನೋಡಿಯೇ ಇರುವುದಿಲ್ಲ ಅಂತ. ನಾನು ನೋಡಿರದ ವ್ಯಕ್ತಿ ಬಹಳ ಕೆಟ್ಟವ, ನೋಡಿದ ವ್ಯಕ್ತಿ ಬಹಳ ಒಳ್ಳೆಯವ. ಇದು ಮುಸ್ಲಿಮರಲ್ಲಿ ಇದೆ. ಹಿಂದೂಗಳು ಅವರು ತುಂಬ ಕಟ್ಟರ್ಗಳು, ಅವರು ಮುಸ್ಲಿಮರನ್ನು ವಿರೋಧಿಸ್ತಾರೆ, ಅವರು ಕೇಸರಿ ಉಡ್ತಾರೆ, ಹೀಗೆ ಹೇಳ್ತಾರೆ. ನಿನ್ನ ಪಕ್ಕದ ಹಿಂದೂ ಹೇಗಿದ್ದಾನೆ ಅಂದ್ರೆ ಅವರು ತುಂಬ ಒಳ್ಳೆಯವರಪ್ಪ, ಅವರನ್ನು ಹೀಗೆ ಹೆಲ್ಪ್ ಮಾಡ್ತಾರೆ. ನೀವು ಹಾಗೆ ಹೇಳ್ತೀರಿ. ಬಿಜೆಪಿಯ ಜೊತೆಗಿರುವ ಸಂಘ ಪರಿವಾರದ ಜೊತೆಗಿರುವ ಬಹಳಷ್ಟು ಯುವಕರು ಮತ್ತು ನಾಯಕರು ಮುಸ್ಲಿಮರ ಜೊತೆಯಲ್ಲೂ ಚೆನ್ನಾಗಿರ್ತಾರೆ, ಒಡನಾಟ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಅವನು ಒಳ್ಳೆಯವನಿದ್ದಾನೆ, ಅವನ ಮನಸ್ಸಿನಲ್ಲಿ ಏನಿಲ್ಲ, ಅವನು ಸಂಘಟನೆಯಲ್ಲಿ ಇರೋದು ಮಾತ್ರ. ಇದು ಮುಸ್ಲಿಮರು ಹೇಳುವುದು. ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಸಮುದಾಯ ಎರಡೂ ಕೂಡ ತಮ್ಮ ಸಮುದಾಯದಲ್ಲಿ ಒಳ್ಳೆಯ ವಿಚಾರಗಳನ್ನು ಬಿತ್ತಬೇಕು, ಒಗ್ಗಟ್ಟಾಗಬೇಕು. ತಪ್ಪುಗಳನ್ನು ಎಲ್ಲಿ ಇದೆಯೋ ಆ ತಪ್ಪುಗಳನ್ನು ಸರಿಪಡಿಸಿ ಮುಂದೆ ಹೋಗುವುದಕ್ಕೆ ಎಲ್ಲರೂ ಒಟ್ಟು ಸೇರಬೇಕು. ನಾವು ಹಿಂದೂ ಜಾಗರಣ ವೇದಿಕೆಯ ಗಣರಾಜ್ ಭಟ್ರರೊಂದಿಗೆ ಮಾತಾಡಿದ್ದೇವೆ. ಅವ್ರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಸಮಾಜದಲ್ಲಿ ಸಾಮಾಜಿಕ ವಿರೋಧಿಗಳಿಂದ ಹೆಚ್ಚು ಏನು ತಟಸ್ಥ ಧೋರಣೆದ ತೆಗೆದುಕೊಂಡವರಿದ್ದಾರೋ ಅವರಿಂದ ಹಾನಿ ಜಾಸ್ತಿ ಸಮಾಜಕ್ಕೆ. ಸಮಾಜಕ್ಕೆ ಅನ್ಯಾಯವಾದಾಗ, ನನಗೆ, ನನ್ನ ಮನೆಗೆ, ನನ್ನ ಬಂಧುಗಳಿಗೆ ಅನ್ಯಾಯವಾದಾಗ ನಾವು ಹೇಗೆ ತಟ್ಟನೆ ಪ್ರತಿಕ್ರಿಯಿಸಬಹುದು, ಆ ಪ್ರತಿಕ್ರಿಯೆ ಕೊಡ್ಲೇಬೇಕಲ್ಲ. ಕೇಸರಿ ಧ್ವಜದಲ್ಲಿ ಹನುಮಂತ ಕುಳಿತಂತಹ ಒಂದು ಧ್ವಜ ಎಲ್ಲಿಯಾದ್ರೂ ಕಂಡ್ರೆ ಅದನ್ನು ಹಾಕಿದ್ದು ಹಿಂದೂ ಸಂಘಟನೆ ಅಂತ ಹೇಳುವುದು ಸ್ವಾಭಾವಿಕ ತಾನೆ. ಪರಾಂಬರಿಸಿ ನೋಡಲೇಬೇಕು, ಆದ್ರೆ ಒಮ್ಮೆಗೆ ಪ್ರತಿಕ್ರಿಯೆ ಕೊಟ್ಟೇ ಹೋಗುತ್ತದೆ. ನಾನು ಈ ವಿಚಾರದಲ್ಲಿ ನನಗೆ ತಿಳಿದ ವಿಚಾರವನ್ನು ಹೇಳಬಲ್ಲೆ. ಈಗ ಸಿಸಿ ಕ್ಯಾಮೆರಾದಲ್ಲಿ ಈ ಹುಡುಗನ ಏನು ಬಂಧಿತನಾಗಿದ್ದಾನೆ ಆ ಹುಡುಗನ ಪೂರ್ತಿ ಚಿತ್ರಣ ಬರಲಿಲ್ಲ. ಈಗ ಮುಸಲ್ಮಾನರ ಪೈಕಿಯಲ್ಲಿ ಸಾಮಾನ್ಯ ಒಬ್ಬ ಶುಕ್ರವಾರ ಹೋಗಿ ನಮಾಜ್ ಮಾಡಿ ಮನೆಯಲ್ಲಿ ಅವನ ಕೆಲಸವನ್ನು ನೋಡಿಕೊಂಡು ಯಾವುದೇ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳದ ಮುಸಲ್ಮಾನ ಯಾವುದೇ ದಂಗೆಗೆ ಹೋಗುವುದು ಕಡಿಮೆ. ಅದರ ಬದಲಾಗಿ KFD, SDPI ಏನಿದೆ, ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂತಹ ಸಂಘಟನೆಗಳು, ಅವರು ಅದನ್ನೇ ಈ ಹಿಂದೆಯಿಂದಲೂ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಮುಸ್ಲಿಮರಿಂದ ದಂಗೆಯಾದಾಗ ಇದ್ದಕ್ಕಿದ್ದಂತೆಯೇ KFD, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಬಾಯಲ್ಲಿ ಬರುವುದು ಸರ್ವೇ ಸಾಮಾನ್ಯ ಅಂತ. ಈಗ ಏನು ಕೇಸರಿ ಶಾಲ ಹಾಕಿದ ಹುಡುಗರನ್ನು ನೋಡಿದ ತಕ್ಷಣ ಇವರು RSS ಮೈಂಡಿನವರು ಅಂತ ಹೇಳಿ ಗುರುತಿಸ್ತಾರೋ, ಅದೇ ರೀತಿ ಮಾದಕ ವಸ್ತುಗಳು, ಇನ್ನೊಂದು ಮಾನಸಿಕ, ಇದೆಲ್ಲ ಕೇವಲ ಅವನನ್ನು ಅಪರಾಧಿ ಅಂತ ಅಲ್ಲ ಅಂತ ಮಾಡುವುದಕ್ಕೆ ಒಂದು ಹುನ್ನಾರ ಅಷ್ಟೇ. ಅವ ನಿಜವಾಗಿಯೂ ಮದ್ಯವ್ಯಸನಿಯೋ ಅಥವಾ ಮಾನಸಿಕ ಅಸ್ವಸ್ಥನೋ ವಿಚಾರ ಬೇರೆ. ಮತ್ತೆ ನೀವು ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಆರೋಪಗಳನ್ನು ಮರೆ ಮಾಡುವುದಕ್ಕೆ ಇಂತಹದ್ದೊಂದು ಆಗ್ತಾ ಇರುವುದು ತುಂಬಾ ದುರದೃಷ್ಟ ಇದೆ. ಈಗ ಸಾಮಾನ್ಯ ನೋಡಿ, ನಾವೊಂದು ಮುಖ್ಯಮಂತ್ರಿಗೆ ಮನವಿ ಕೊಡಬೇಕಾದ್ರೂ ಯಾರ ಮೂಲಕ ಕೊಡ್ತೇವೆ? ತಹಶೀಲ್ದಾರರ ಮೂಲಕ ಕೊಡ್ತೇವೆ. ತಹಶೀಲ್ದಾರರು DC ಮುಖಾಂತರ ಹೋಗಿ ಮುಖ್ಯಮಂತ್ರಿಗೆ ಹೋಗುತ್ತೆ. ಹಾಗೆ ತಳಮಟ್ಟದಲ್ಲಿ ಕೇಳುವುದು ಸ್ವಾಭಾವಿಕವೇ, ಅದು ಮೊದಲಿಂದ ನಡೆದುಕೊಂಡು ಬಂದದ್ದು. ಆದ್ರೆ ವಿಚಾರಿಸಿದ್ದು ತಪ್ಪಲ್ಲ ಅಂತ ಕಾಣುತ್ತೆ ನನಗೆ. ಒಂದು ವಿಚಾರದಲ್ಲಿ ಅವರನ್ನು ಹಿಡಿದ್ರೆ ಸತ್ಯಾಂಶ ಗೊತ್ತಾದೀತು ಅಂತ ನಾವು ಒತ್ತಡ ಹಾಕಬಹುದು. ಓಕೆ, ಬಹಳ ಒಳ್ಳೆಯ ಮಾತು. ಅವರು ಅಂದ್ರೆ ನಾವು ತಿಳ್ಕೊಳ್ತೇವೆ ಅವರು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ಮುಸ್ಲಿಮರ ಬಗ್ಗೆ ಕೂಡ ಒಳ್ಳೆಯ ಮಾತುಗಳನ್ನೇ ಆಡಿದ್ದಾರೆ. ಸೊ ಅವಲ್ಲಿ ಇರುವ 1% ಕೂಡ ಅಲ್ಲ, 1-2 ಜನರ ಕಾರಣಕ್ಕಾಗಿ ಸಮುದಾಯವನ್ನು ದೂಷಿಸುವುದು. ಇವರು ಶಾಫಿ ಸಾದಿಯಲ್ಲಿ ಒಂದು 25 ಮಂದಿ ಇರಬಹುದು ಪುಂಡ್ರು ಅಂತ. ಆ ಪುಂಡರ ಕಾರಣಕ್ಕಾಗಿ ಸಮುದಾಯವನ್ನ ತಪ್ಪು ಕಲ್ಪನೆಗೆ ತಂದಿಟ್ಕೊಳ್ಳೋದು ಸರಿಯಲ್ಲ ಅಂತ. ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಬೇರೆ ಬೇರೆ ನಾಯಕರಿದ್ದಾರೆ. ಇವರೆಲ್ಲರೂ ಒಟ್ಟು ಸೇರಿಕೊಂಡು ಈ ಸಮುದಾಯವನ್ನು ಎಜುಕೇಟ್ ಮಾಡುವುದು ಹೇಗೆ? ಇಲ್ಲಿ ಗಾಂಜಾ ಇದ್ರೆ, ಪುಡಾರಿಗಳು ಇದ್ರೆ, ಪುಂಡರು ಇದ್ರೆ, ಇವರನ್ನೆಲ್ಲ ಇವರ ಕೈಗೆ ಈ ಸಮುದಾಯ ಸಿಗದಂತೆ ಹೇಗೆ ತಪ್ಪಿಸುವುದು, ಕಾನೂನಿನ ಚೌಕಟ್ಟಿನ ಒಳಗಿದ್ದುಕೊಂಡು ಹೇಗೆ ಪ್ರತಿಕ್ರಿಯಿಸಬಹುದು ಈ ಸಮುದಾಯ, ಈ ಬಗ್ಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ತಯಾರಿಸಬೇಕು. ಮತ್ತು ಎಲ್ರಿಗೂ ನಾಯಕರಿಗೆ ಆಸೆ ಇದೆ ಹೀಗೆ ಆಗಬೇಕು ಅಂತ, ಆದ್ರೆ ಎಲ್ಲ ನಾಯಕರು ಒಟ್ಟು ಸೇರಿ ಇಂಥದ್ದೊಂದು ಪ್ರಾಜೆಕ್ಟ್ ಮಾಡ್ತಾರೆ. ಯಾಕೆ ಆಗುದಿಲ್ಲ ಅನ್ನೋ ಪ್ರಶ್ನೆ ಈಗ ನಾವು ಕೇಳ್ತಾ ಇದ್ದೇವೆ, ನೀವು ಕೇಳ್ತಾ ಇದ್ದೀರಿ, ಈ ಸಮಾಜ ಕೇಳ್ತಾ ಇದೆ. ಹಾಗಾದ್ರೆ ಆಗುವುದು ಯಾವಾಗ? ಎಲ್ಲ ಸಂದರ್ಭಗಳಲ್ಲಿ ನಾಯಕತ್ವ ಇಲ್ಲ, ಇಲ್ಲಿಯ ಯುವಕರಿಗೆ ಮಾರ್ಗದರ್ಶನ ಇಲ್ಲ. ಎಷ್ಟು ವರ್ಷ ಹೀಗೆ ಹೇಳೋದು? ಅದು ಗೊತ್ತಿದ್ದು ಮತ್ತೆ ಮತ್ತೆ ನಾವು ಯಾಕೆ ಹೇಳೋದು? ಇದು ನಾನು ಯಾರಾದ್ರೂ ಒಬ್ಬರಿಗಾಗಿ ಹೇಳ್ತಾ ಇಲ್ಲ, ಎಲ್ಲ ಸಂಘಟನೆಗಳಲ್ಲಿ ಕೂಡ ಇಂತಹ ಮಾತುಗಳಿವೆ. ನನ್ನ ಪ್ರೀತಿಯ ಹಿಂದೂ ಸಮುದಾಯ, ಮುಸ್ಲಿಮರನ್ನು ನೀವು ತಪ್ಪಾಗಿ ನೋಡಬಾರದು.
ಮುಸ್ಲಿಮರಲ್ಲಿಯೂ ಕೆಟ್ಟವರಿದ್ದಾರೆ, ಅದು ಸಹಜ, ಮಾನವ ಸಹಜ. ಅವರು ಮಾತ್ರ ಕೆಟ್ಟವರಿದ್ದರೆ ಅದು ಅವರು ಮಾತ್ರ, ಅದು ಸಮುದಾಯ ಅಲ್ಲ. ಹೌದೌದು. ನಾನು ಮಿಲಿಂದ್ ಅಂತ ಹೇಳಿದ್ರೆ ಅವನು ಹಿಂದೂ ಸಮುದಾಯದ ವ್ಯಕ್ತಿ ಅಂತ ನೋಡಬಾರದು. ಮಿಲಿಂದ್ ತಪ್ಪು ಮಾಡಿದ್ದಾನೆ ಮತ್ತು ಆತನಿಗೆ ಶಿಕ್ಷೆ ಆಗಲಿ, ಕಟ್ಟೋಣ, ಭಾರತವನ್ನು ಕಟ್ಟುವುದು ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ಅಭಿವೃದ್ಧಿಯ ಕಡೆಗೆ ಕೊಂಡು ಹೋಗುವುದು. ನಮಗೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಅಭಿವೃದ್ಧಿ ಬೇಕು. ಇದೇ ನಮ್ಮ ಉದ್ದೇಶ.